ಹೆಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ಎಸ್, ಇವತ್ತಿನ ಈ ಹೊಸ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀನಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಆನಿಮಲ್ ಕಿಂಗ್ಡಮ್ ಚಾಪ್ಟರ್ ಬಗ್ಗೆ ಗೊತ್ತಿದೆ, ಹೌದಾ? ಅದರಲ್ಲಿ ಒಂದು ವಿಶೇಷವಾದ ಫೈಲಮ್ ಇದೆ. ಆ ಫೈಲಮ್ ಹೆಸರು ಬಂದು ಫೈಲಮ್ ಸಿಲೆಂಟ್ರೇಟಾ ಅಂತ. ಅದನ್ನು ನಾವು ನಿಡೇರಿಯಾ ಅಂತಾನೂ ಕರಿತೀವಿ. ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಾಗ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಅಷ್ಟೇ ಕಲರ್ಫುಲ್ ಆಗಿ ಅದರ ಎಕ್ಸಾಂಪಲ್ಸ್ಗಳು ಕೂಡ ಇದ್ದಾವೆ. ಸೊ ತುಂಬ ನನ್ನ ಸ್ಟೂಡೆಂಟ್ಗಳು ಕೇಳುವಂಥ ಕಾಮನ್ ಒಂದು ಸಜೆಷನ್ ಏನಂದರೆ, ಮ್ಯಾಮ್ ಎಷ್ಟೊಂದು ಎಕ್ಸಾಂಪಲ್ಗಳಿದ್ದಾವೆ, ಹೇಗೆ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಅಂತ. ಸೊ ಅದಕ್ಕಾಗಿ ನಾನು ಕಂಡುಕೊಂಡಿರುವಂಥ ಒಂದು ಟ್ರಿಕ್ಸ್ ಅಥವಾ ನಿಮಾನಿಕ್ಸನ್ನು ಇವತ್ತು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಓಕೆ, ಎಸ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಆರ್ಗ್ಯಾನಿಸಮ್ ಯಾವುದು ಇದು? ಎಸ್, ಹೈಡ್ರಾ ಅಂದ ತಕ್ಷಣ ನಿಮ್ಗೆ ನೆನಪಾಗತ್ತೆ. ಇದು ಸಿಲೆಂಟ್ರೇಟಾಗೆ ಬರೋದು. ಸಿಲೆಂಟ್ರೇಟಾ ಅಂದರೆ ಹೈಡ್ರಾ, ಹೈಡ್ರಾ ಅಂದರೆ ಸಿಲೆಂಟ್ರೇಟಾ, ಹೌದಾ? ಇದು ಬಂದು ನಮ್ಮ ಮೊದಲನೇ ಆರ್ಗ್ಯಾನಿಸಮ್ ಹೈಡ್ರಾ. ಎಸ್ ಎಸ್. ಸೆಕೆಂಡ್ ಬಂದು ಕಾಮನ್ ಆಗಿ ನಿಮ್ಗೆ ಗೊತ್ತಿರೋದು, ಈ ನಮ್ಮ ಕಾರ್ಟೂನ್ಗಳಲ್ಲೆಲ್ಲ ಇದನ್ನು ನೋಡಿರ್ತೀವಿ. ಏನಿದು ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದರ ಹೆಸರು ಬಂದು ಜೆಲ್ಲಿ ಫಿಶ್, ಅಥವಾ ನಾವು ಇದಕ್ಕೆ ಆರಿಲಿಯಾ ಅಂತಾನೂ ಕರಿತೀವಿ. ಕಾಮನ್ ಆಗಿ ಜೆಲ್ಲಿ ಫಿಶ್ ಅಂದ ತಕ್ಷಣ ನಮ್ಗೆ ನೆನಪು ಬಂದ್ಬಿಡುತ್ತೆ ಅಲ್ವಾ? ಇದು ಬಂದು ಸಿಲೆಂಟ್ರೇಟಾಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಬೇಲಿಯಾ ಅಂತ, ತುಂಬ ಇಂಪಾರ್ಟೆಂಟ್ ಆರ್ಗ್ಯಾನಿಸಮ್ ನಮ್ಮ ಸಿಲೆಂಟ್ರೇಟಾದಲ್ಲಿ, ಒಬೇಲಿಯಾ ಅಂತ. ಮುಂದಿಂದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಆರ್ಗ್ಯಾನಿಸಮ್. ಇದರ ಹೆಸರು ಬಂದು ಫೈಜಾಲಿಯಾ ಅಂತ, ಫೈಜಾಲಿಯಾ ಅಂತ ಇದರ ಹೆಸರು. ಇದನ್ನು ನಾವು ಕಾಮನ್ ಆಗಿ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತಾನೂ ಕರಿತೀವಿ. ಓಕೆ, ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಇದನ್ನು ಕೂಡ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಸಿ ಅನಿಮೋನ್. ಕಾಮನ್ ಆಗಿ ಇದನ್ನು ನಾವು ನೋಡಿರ್ತೀವಿ ಅಲ್ವಾ, ಈ ಕಾರ್ಟೂನ್ಗಳಲ್ಲಿ ಅಥವಾ ಈ ಸ್ಕ್ಯೂಬಾ ಡೈವಿಂಗ್ ಇದರಲ್ಲೆಲ್ಲ ನೋಡಿರ್ತೀವಿ. ಇದು ಬಂದು ಅಡಮ್ಸಿಯಾ, ಅಥವಾ ಇದಕ್ಕೆ ನಾವು ಕಾಮನ್ ಆಗಿ ಸಿ ಅನಿಮೋನ್ ಅಂತಾನೂ ಕರಿತೀವಿ. ಓಕೆ, ಮುಂದಿಂದು ನೋಡಿ ಎಷ್ಟು ಚೆನ್ನಾಗಿದೆ. ಇದರ ಹೆಸರು ಬಂದು ಪೆನಾಚುಲಾ, ಅಥವಾ ಇದಕ್ಕೆ ನಾವು ಸಿ ಪೆನ್ ಅಂತಾನೂ ಕರಿತೀವಿ. ಪೆನಾಚುಲಾ, ಸಿ ಪೆನ್. ಓಕೆ, ದೆನ್ ಇದು ನೋಡಿ ಹೇಗೆ ಫ್ಯಾನ್ ಥರ ಇದೆ ಅಂತ. ಇದರ ಹೆಸರು ಬಂದು ಗಾರ್ಗೋನಿಯಾ ಅಂತ, ಅಥವಾ ಇದಕ್ಕೆ ಕಾಮನ್ ಆಗಿ ನಾವು ಸಿ ಫ್ಯಾನ್ ಅಂತಾನೂ ಕರಿತೀವಿ. ಈ ಕಾಮನ್ ನೇಮ್ಗಳು ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಗಾರ್ಗೋನಿಯಾ ಅಥವಾ ಸಿ ಫ್ಯಾನ್. ಕೊನೆಯದಾಗಿ ನೋಡ್ಬೋದು, ಹೇಗಿದೆ ನೋಡಿ ಇದು. ಇದಕ್ಕೆ ನಾವು ಮೀ ಆಂಡ್ರಿನಾ ಅಂತ ಕರಿತೀವಿ, ಅಥವಾ ಕಾಮನ್ ಆಗಿ ಬ್ರೇನ್ ಕೋರಲ್ ಅಂತಾನೂ ಕರಿತೀವಿ. ಸೊ ನೀವು ನೋಡ್ಬೋದು, ಈ ಒಂದು ಆರ್ಗ್ಯಾನಿಸಮ್ ನಮ್ಮ ಬ್ರೈನಲ್ಲಿ ಹೇಗೆ ನೋಡಿ ಫೋಲ್ಡಿಂಗ್ 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 ಇರುತ್ತಲ್ಲ, ಅದೇ ಥರ ಈ ಆರ್ಗ್ಯಾನಿಸಮ್ಗೂ ಕೂಡ ಫೋಲ್ಡಿಂಗ್ಸ್ಗಳಿದ್ದಾವೆ. ಅದಕ್ಕಾಗಿ ನಾವು ಇದಕ್ಕೆ ಏನಂತ ಕರಿತೀವಿ? ಬ್ರೇನ್ ಕೋರಲ್ ಅಂತಾನೂ ಕರಿತೀವಿ. ಓಕೆ, ಬ್ರೇನ್ ಕೋರಲ್. ಓಕೆ, ಟೋಟಲ್ ಆಗಿ ಎಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ ಈ ನಮ್ಮ ಸಿಲೆಂಟ್ರೇಟಾದಲ್ಲಿ? ಅಕಾರ್ಡಿಂಗ್ ಟು ಅವರ್ NCERT ಅಂತ ನೋಡಿದಾಗ ಟೋಟಲ್ 8 ಎಕ್ಸಾಂಪಲ್ಸ್ ಇದ್ದಾವೆ. ಓಕೆ, ಈ 8 ಕೂಡ ನಾವು ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಬಹುದು. ಓಕೆ, ಈಸಿಯಾಗಿ ನಾವು ಅದನ್ನು ಹೇಗೆ ನೆನ್ಪಿಟ್ಕೊಳ್ಬಹುದು ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಎಸ್, ಅದಕ್ಕಿಂತ ಮುಂಚೆ ನಮಗೆ ನಮ್ಮ ಈ ನಿಮಾನಿಕ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಬಂದು ಒಬ್ಬರು ಸೈಂಟಿಸ್ಟ್. ಸೊ ಈ ಸೈಂಟಿಸ್ಟ್ ಬಂದು ಫಿಸಿಕ್ಸ್ ಸೈಂಟಿಸ್ಟ್, ಆಯಿತಾ? ನಿಮ್ಗೆ ಗೊತ್ತಿದೆ ಈ ಫಿಸಿಕ್ಸ್ ಅನ್ನೋದು ಎಷ್ಟು ಟಫ್ ಅಲ್ವಾ? ಸೊ ಫಿಸಿಕ್ಸ್ ಸೈಂಟಿಸ್ಟ್, ಇವನು ಬಂದು ಫಿಸಿಕ್ಸ್ ಸೈಂಟಿಸ್ಟ್. ಅವನ ಹೆಸರು ಬಂದು ಏನು ಹೇಳಿ? ಹಿಸ್ ನೇಮ್ ಈಸ್ ಆಡಮ್ ಜೋಹರ್ ಅಂತ, ಡಾಕ್ಟರ್ ಆಡಮ್ ಜೋಹರ್. ಇದು ಒಂದು ಫಿಸಿಕ್ಸ್ ಸೈಂಟಿಸ್ಟ್ ನೇಮ್. ಸೊ ಇವನ ಹೆಸರು ಇಟ್ಕೊಂಡು ನಾವು ಈ ಒಂದು ಎಕ್ಸಾಂಪಲ್ಸ್ಗಳನ್ನು ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಓಕೆ, ಮುಂದಿನ ಸ್ಲೈಡಲ್ಲಿ ನೋಡ್ಬೋದು, ನೀವು ಒಂದು ಇಮೇಜನ್ನು ಕಾಣ್ಬೋದು. ಏನಿದೆ ಇದರಲ್ಲಿ? ಎಸ್, ನಮ್ಮ ಡಾಕ್ಟರ್ ಆಡಮ್. ನಮ್ಮ ಡಾಕ್ಟರ್ ಆಡಮ್ ಇಲ್ಲಿ ಕೂತಿದ್ದಾನೆ. ಸೊ ಅವನ ಪಕ್ಕದಲ್ಲಿ ಒಂದು ಫ್ಯಾನ್ ಇದೆ ಅಲ್ವಾ, ಹಳೇ ಫ್ಯಾನ್ ಥರ ಕಾಣ್ತಾ ಇದೆ. ಸೊ ಒಂದು ಫ್ಯಾನ್ ಇದೆ, ಆಮೇಲೆ ಅವನೇನೋ ಬರಿತಾ ಇದ್ದಾನೆ. ಬರಿಬೇಕಾದ್ರೆ ಏನೋ ಬುಕ್ ಇಟ್ಕೊಂಡಿದ್ದಾನೆ, ಹಾಗೆ ಒಂದು ಪೆನ್ ಇಟ್ಕೊಂಡಿದ್ದಾನೆ. ಆಮೇಲೆ ಅವ್ನ ತಲೆ ಮೇಲೆ ನೋಡ್ಬೋದು ನೀವು, ಬ್ರೇನ್ ಇದೆ, ಬ್ರೇನಲ್ಲಿ ಬಲ್ಬ್ ಹೊತ್ಕೊಂಡ್ಬಿಟ್ಟಿದೆ, ಹೌದಾ? ಸೊ ಈ ಒಂದು ಏನಿದೆಯಲ್ಲ ಇಮೇಜಿಂದಾಗಿ ನಾವು ನಮ್ಮ 8 ಆರ್ಗ್ಯಾನಿಸಮ್ನು ಕೂಡ ನೆನ್ಪಿಟ್ಕೊಳ್ಬೋದು. ಹೇಗೆ ನಾವು ನೆನ್ಪಿಟ್ಕೊಳ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇವ್ರ ಹೆಸರೇನು? ಈ ನಮ್ಮ ಸೈಂಟಿಸ್ಟ್ ಹೆಸರು ಬಂದು ಏನು? ಸೈಂಟಿಸ್ಟ್ ಹೆಸರು ಆಡಮ್ ಅಲ್ವಾ? ಸೊ ಸೈಂಟಿಸ್ಟ್ ಆಡಮ್. ಸೊ ನಾವು ಇದಕ್ಕೆ ಇನ್ನು ಒಂದು ಆರ್ಗ್ಯಾನಿಸಮ್ ಅನ್ನು ನೆನ್ಪಿಟ್ಕೊಳ್ಳೋಣ. ಏನದು? ಅಡಮ್ಸಿಯಾ.
ಏನು ಕಾಮನ್ ನೇಮ್ ಏನು ಅಡಮ್ಸಿಯಾದು? ಸಿ ಅನಿಮೋನ್ ಅಂತ, ಹೌದಾ? ಸಿ ಅನಿಮೋನ್ ಅಡಮ್ಸಿಯಾ, ಆಡಮಿಂದ ಅಡಮ್ಸಿಯಾನ ನೆನ್ಪಿಟ್ಕೊಳ್ಬೋದು. ನಿಮಗೆ ಗೊತ್ತಿದೆ ಇವರು ಯಾವ ಸಬ್ಜೆಕ್ಟ್ ಸೈಂಟಿಸ್ಟ್ ಹೇಳಿ? ತುಂಬ ಕಷ್ಟ, ನಿಮಗೆ ಸೆಕೆಂಡ್ PU ಅಂದ ತಕ್ಷಣ ತುಂಬ ಕಷ್ಟ ಸಬ್ಜೆಕ್ಟೇ ಫಿಸಿಕ್ಸ್ ಅಲ್ವಾ? ಸೊ ಫಿಸಿಕ್ಸ್ ಸೈಂಟಿಸ್ಟ್. ಸೊ ಅದಕ್ಕಾಗಿ ನೀವು ಫಿಸಿಕ್ಸಿಂದ ಫೈಸೇಲಿಯಾನ ನೆನ್ಪಿಟ್ಕೊಳ್ಬೋದು. ಫೈಸೇಲಿಯಾ ಬಂದು ಫಿಸಿಕ್ಸ್ ಸೈಂಟಿಸ್ಟ್ ಫೈಸೇಲಿಯಾ ಅಡಮ್ಸಿಯಾ. ಓಕೆ, ದೆನ್ ಅದಾದಮೇಲೆ ಇಲ್ಲಿ ಫ್ಯಾನ್ಗೆ ಬರೋಣ. ಈ ಫ್ಯಾನ್ಗಿಂತ ಮುಂಚೆ ಅವ್ನ ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾನೆ. ಏನು ಇಟ್ಕೊಂಡಿದ್ದಾನೆ ಅವನು? ಬರಿಬೇಕಂದ್ರೆ ಪೆನ್ ಬೇಕಲ್ವಾ? ನಿಮ್ಗೆ ಗೊತ್ತಿದೆ ಈ ಸೈಂಟಿಸ್ಟ್ ಅಂದರೆ ಯಾವಾಗಲೂ ಏನಾದರೂ ಒಂದು ಥಿಯರಿ ಇಟ್ಕೊಂಡೇ ಕುತ್ಕೊಂಡಿರ್ತಾರೆ ಅಲ್ವಾ? ಈ ಕೈಯಲ್ಲಿ ಅವನು ಏನು ಪೆನ್ ಇಟ್ಕೊಂಡಿದ್ದಾನಲ್ಲ, ಸೊ ಅದರಿಂದ ನಾವು ನಮ್ಮ ಸಿ ಪೆನ್ ಹೆಸರೇನು ಹೇಳಿ? ಪೆನ್ನಾಚುಲಾ. ಸೊ ಇದನ್ನು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅಲ್ವಾ? ಸಿ ಪೆನ್ನಾಚುಲಾ, ಅಡಮ್ಸಿಯಾ, ಫಿಸಿಕ್ಸ್ ರಿಲೇಟೆಡ್ ಸೈಂಟಿಸ್ಟ್ ಫೈಸೇಲಿಯಾ ಅಂದರೆ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಹೌದಾ? ದೆನ್ ಇಲ್ಲೊಂದು ಯಾವುದೋ ಒಂದು ಹಳೇ ಕಾಲದ ಫ್ಯಾನ್ ಇದೆ ಅಲ್ವಾ? ಫ್ಯಾನ್ ನಿಮ್ಗೆ ಆವಾಗಲೇ ನೋಡಿದ್ದೀರಾ, ಸಿ ಫ್ಯಾನ್ ಅಂತ. ಈ ಫ್ಯಾನ್ ಬಂದು ಒಂಥರ ಸೌಂಡ್ ಮಾಡ್ತಾ ಇದೆ. ಏನು ಸೌಂಡ್ ಮಾಡ್ತಾ ಇದೆ? ಗೊರ್ರ್ ಅಂತ ಸೌಂಡ್ ಮಾಡ್ತಾ ಇದೆ. ಸೊ ಈ ಸೌಂಡಿಂದ ನಾವು ಒಂದು ಆರ್ಗ್ಯಾನಿಸಮ್ನ ನೆನ್ಪಿಟ್ಕೊಳ್ಬೋದು. ಏನದು? ಗೊರ್ಗೋನಿಯಾ. ನೋಡಿ ಎಷ್ಟು ನೀಟಾಗಿ ನೆನ್ಪಿಟ್ಕೊಳ್ಬೋದು, ಗೊರ್ಗೋನಿಯಾ. ದೆನ್ ಅವನ ತಲೆ ಮೇಲೆ ನೋಡಿ ಥೇರಿ ಅದೆಲ್ಲ ಮಾಡಬೇಕಾದ್ರೆ ಎಷ್ಟು ತಲೆ ಯೂಸ್ ಮಾಡಬೇಕಲ್ವಾ? ಸೊ ಅದಕ್ಕಾಗಿ ಅವ್ನ ಬ್ರೈನನ್ನು ತೆಗೆದು ಹೊರಗಡೆ ಇಟ್ಟಿದ್ಬಿಟ್ಟಿದ್ದೀನಿ ನಾನು. ಸೊ ಈ ಬ್ರೈನಿಂದ ನಾವು ಏನು ನೆನ್ಪಿಟ್ಕೊಳ್ಬೋದು ಹೇಳಿ? ಬ್ರೈನ್ ಕೋರಲ್. ಏನು ಬ್ರೈನ್ ಕೋರಲ್ ಹೆಸರು? ಇದು ಕಾಮನ್ ನೇಮ್ ಆಯಿತಾ? ಬ್ರೈನ್ ಕೋರಲ್ ಕಾಮನ್ ನೇಮು. ಬ್ರೈನ್ ಕೋರಲ್ ಅಂದರೆ ಏನದು? ಮೀ ಆ್ಯಂಡ್ರಿನಾ. ಓಕೆ, ಮೇಲ್ಗಡೆ ಬರೀತೀನಿ, ಒಂದು ನಿಮಿಷ. ಹಿಯರ್ ನಾವು ಬ್ರೈನ್ ಕೋರಲ್ ಅಂದ ತಕ್ಷಣ ಮೀ ಆ್ಯಂಡ್ರಿನಾ. ಎಷ್ಟಾಯಿತು ಎಕ್ಸಾಂಪಲ್ ನೋಡಿ. ಫೈಸೇಲಿಯಾ, ಅಡಮ್ಸಿಯಾ, ಪೆನ್ನಾಟುಲಾ, ಗೊರ್ಗೋನಿಯಾ, ಆಮೇಲೆ ನಮ್ಮ ಬ್ರೈನ್ ಕೋರಲ್ ಹೆಸರು ಬಂದು ಮೀ ಆ್ಯಂಡ್ರಿನಾ. ಜಸ್ಟ್ ನೆನ್ಪಿಟ್ಕೊಳ್ಳಿ, ಮೀ ಆ್ಯಂಡ್ರಿನಾ. ಓವರ್. ಟೋಟಲ್ ಆಗಿ ನಾವಿಲ್ಲಿ ಎಷ್ಟು ನೆನ್ಪಿಟ್ಕೊಂಡ್ವಿದ್ವಿ? 5 ಎಕ್ಸಾಂಪಲ್ಗಳನ್ನು ನೆನ್ಪಿಟ್ಕೊಂಡ್ವಿ. ಈ 5 ಆಯಿತು, ಮತ್ತೆ 3 ಇದಾವಲ್ವಾ? ಅದನ್ನು ಹೇಗೆ ನೆನ್ಪಿಟ್ಕೊಳ್ಬೋದು? ನಿಮಗೆ ಗೊತ್ತಿದೆ ನಮ್ಮ ಆಡಮ್, ಈ ಡಾಕ್ಟರ್ ಫಿಸಿಕ್ಸ್ ಏನಿದಾರಲ್ಲ ಸೈಂಟಿಸ್ಟು, ಅವರ ಹೆಸರೇನು? ಫುಲ್ ಹೆಸರೇನು ಹೇಳಿ? ಆಡಮ್ ಜೋಹರ್. ನಮ್ಮ ಕರಣ್ ಜೋಹರ್ ಥರ ಅಲ್ವಾ? ಜೋಹರ್. ಈ ಜೋಹರ್ ಅನ್ನೋ ಹೆಸರಿಂದ ನಾವು ಮತ್ತೊಂದು 3 ಆರ್ಗ್ಯಾನಿಸಮ್ನ ನೆನ್ಪಿಟ್ಕೊಳ್ಬೋದು. ಫಸ್ಟ್ ನಾನು ಬರಿತೀನಿ. ಏನಿದು? JO ಆಮೇಲೆ HAR ಅಲ್ವಾ? ಇದು ಬಂದು ಜೋಹರ್. ಜೆಯಿಂದ ಒಂದು ಆರ್ಗ್ಯಾನಿಸಮ್ ನಿಮಗೆ ಗೊತ್ತಿದೆ, ಕಾಮನ್ ಆಗಿ ನಮ್ಮ ಈ ಕಾರ್ಟೂನಲ್ಲೆಲ್ಲ ತುಂಬ ಫೇಮಸ್ ಇದು. ಏನದು? ಜೆಲ್ಲಿ ಫಿಶ್. ಓಕೆ, ಜೆಲ್ಲಿ ಫಿಶ್. ಜೋಹರಿಂದ ನಾವು ಜೆಲ್ಲಿ ಫಿಶನ್ನು ನೆನ್ಪಿಟ್ಕೊಳ್ಬೋದು. ಆಮೇಲೆ O ಇಂದ ತುಂಬ ಇಂಪಾರ್ಟೆಂಟ್ ಆರ್ಗ್ಯಾನಿಸಮ್. ಏನದು? ಒಬೇಲಿಯಾ. O ಇಂದ ನಾವು ಒಬೇಲಿಯಾನ ನೆನ್ಪಿಟ್ಕೊಳ್ಬೋದು. H ಇಂದ ಹೈಡ್ರಾ ಅಂದರೆ ಸಿಲೆಂಟ್ರೇಟಾ ಅಂದರೆ ಹೈಡ್ರಾ. ಓಕೆ, H ಇಂದ ನಾವು ಹೈಡ್ರಾನ ನೆನ್ಪಿಟ್ಕೊಳ್ಬೋದು ಅಲ್ವಾ? ದೆನ್ A ಇಂದ ನೋಡಿ, ಇದು ಕೂಡ ಯೂಸ್ ಆಗುತ್ತೆ. A ಇಂದ ನಮ್ಮ ಜೆಲ್ಲಿ ಫಿಶ್ನ ಮತ್ತೊಂದು ಹೆಸರು. ಜೆಲ್ಲಿ ಫಿಶ್ ಬಂದು ಕಾಮನ್ ನೇಮ್ ಅಲ್ವಾ? ಒರೇಲಿಯಾನ ನೆನ್ಪಿಟ್ಕೊಳ್ಬೋದು. ನೋಡಿ ಇಲ್ಲಿ ನಾವು ಟೋಟಲ್ ಆಗಿ 3 ಆರ್ಗ್ಯಾನಿಸಮ್, ಕಾಮನ್ ನೇಮ್ ಮತ್ತು ಅದರ ಇನ್ನೊಂದು ನೇಮನ್ನು ಕೂಡ ನೆನ್ಪಿಟ್ಕೊಳ್ಬೋದು, ಹೌದಾ? ಸೊ ಇನ್ನೊಮ್ಮೆ ರಿಕಾಲ್ ಮಾಡ್ತಾ ಹೋಗ್ತೀನಿ. ನಮ್ಮ ಆಡಮಿಂದ ಅಡಮ್ಸಿಯಾ, ಅವನು ಫಿಸಿಕ್ಸ್ ರಿಲೇಟೆಡ್ ಸೈಂಟಿಸ್ಟು, ಅದಕ್ಕಾಗಿ ಫೈಸೇಲಿಯಾ. ಆಮೇಲೆ ಪೆನ್ ಇಟ್ಕೊಂಡಿದ್ದಾನೆ, ಸಿ ಪೆನ್ ಆರ್ ಪೆನ್ನಾಟ್ಯುಲಾ. ಫ್ಯಾನ್, ಸಿ ಫ್ಯಾನ್, ಅದು ಸೌಂಡ್ ಮಾಡ್ತಾ ಇದೆ, ಆ ಸೌಂಡಿಂದಾನೆ ನೆನ್ಪಿಟ್ಕೊಂಡ್ಬಿಟ್ವಿ. ಏನಂತ? ಗೊರ್ಗೋನಿಯಾ. ತಲೆ ಯೂಸ್ ಮಾಡ್ತಾ ಇದ್ದಾನೆ, ಬ್ರೈನ್ ಯೂಸ್ ಮಾಡ್ತಾ ಇದ್ದಾನೆ, ಬ್ರೈನ್ ಕೋರಲ್ ಅಥವಾ ಮೀ ಆ್ಯಂಡ್ರಿನಾ. ದೆನ್ ನಮ್ಮ ಈ ಜೋಹರಿಂದಾಗಿ J ಫಾರ್ ಜೆಲ್ಲಿ ಫಿಶ್, O ಫಾರ್ ಒಬೇಲಿಯಾ, H ಫಾರ್ ಹೈಡ್ರಾ, A ಫಾರ್ ಒರೇಲಿಯಾ. ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಳ್ಬೋದಲ್ವಾ? ಇವಾಗ ಕಣ್ಣು ಮುಚ್ಕೊಂಡ ತಕ್ಷಣ ಎಲ್ಲವನ್ನ ಹೇಳ್ಬಿಡ್ಬೋದು, ಅಷ್ಟು ಈಸಿಯಾಗಿ ಎಲ್ಲವನ್ನ ನೆನ್ಪಿಟ್ಕೊಳ್ಬೋದು, ಹೌದಾ? ಸೊ ಇದು ಬಂದು ನಮ್ಮ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ರಿಲೇಟೆಡ್ ನಿಮೋನಿಕ್ಸ್ ಬೇಕು ಅನ್ನೋದನ್ನು ಮರೀದೆ ತಿಳಿಸಿ, ಆಯಿತಾ? ಓಕೆ, ಥ್ಯಾಂಕ್ ಯು.